Hey guys, welcome back to Bhumi's Talks. ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ 5th ಸೆಮಿಸ್ಟರ್ GST ಸಬ್ಜೆಕ್ಟ್ ಅಲ್ಲಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಬಗ್ಗೆ ಒಂದು ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಮತ್ತು ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ಬಗ್ಗೆ ನಾನು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಪ್ರಾಬ್ಲಮ್ಗೆ ಹೋಗೋಣ. ಪ್ರಾಬ್ಲಮ್ಗೆ ಹೋಗೋಕ್ಕೆ ಮುಂಚೆ ಪ್ರಾಬ್ಲಮ್ ಅಲ್ಲಿ ಯಾವ್ಯಾವ ಡೇಟ್ಸ್ನ ನಾವು ನೀಟಾಗಿ ಗೊತ್ತು ಮಾಡಿಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಫಸ್ಟ್ ಇಲ್ಲಿ ಡೇಟ್ ಆಫ್ ರಿಮೂವಲ್. ಈಗ ಟೈಮ್ ಆಫ್ ಸಪ್ಲೈ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಗೂಡನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಮೇ ಬಿ ಅದು ತುಂಬಾ ದೂರದಿಂದ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ವೇರ್ ಹೌಸ್ ಇಂದ ಯಾವಾಗ ನನಗೆ ಆ ಗೂಡ್ ಬಂದು ಡೆಲಿವರ್ ಆಗುತ್ತೆ, ಇಲ್ಲ ಯಾವಾಗ ಅವರು ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಕಳಿಸ್ತಾರೆ ಅನ್ನೋದನ್ನ ಡೇಟ್ ಆಫ್ ರಿಮೂವಲ್ ಅಂತ ಹೇಳ್ತೀವಿ. ಡೇಟ್ ಆಫ್ ರಿಮೂವಲ್ ಬಂದು 1/7/2017. ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಈ ಡೇಟನ್ನ. ಅಂಡ್ ಡೇಟ್ ಆಫ್ ಇನ್ವಾಯ್ಸ್ ಯಾವ ಡೇಟ್ಗೆ ಆಗಿದೆ ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅಂಡ್ ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪಿಯೆಂಟ್ ಆರ್ ಕಸ್ಟಮರ್. ಫಾರ್ ಎಕ್ಸಾಂಪಲ್ಗೆ, ನಾನು ಆ ಗೂಡನ್ನು ಆರ್ಡರ್ ಮಾಡಿದ್ದೀನಿ, ಆ ಗೂಡ್ ಬಂದು ಅಥವಾ ಪ್ರಾಡಕ್ಟ್ ಬಂದು ನನಗೆ ಸೇರಿದೆ. ಆ ಸೇರಿರೋ ಡೇಟ್ನ ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪಿಯೆಂಟ್ ಈ ಡೇಟ್ ಆಗಿರುತ್ತೆ. ಅಂಡ್ ಡೇಟ್ ಆಫ್ ರೆಸಿಪ್ಟ್ ಆಫ್ ಪೇಮೆಂಟ್. ಇವಾಗ ಆ ಗೂಡನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತಂದ್ರೆ ನಾನು ಪೇಮೆಂಟ್ ಮಾಡಲೇಬೇಕಲ್ವಾ. ಆ ಒಂದು ಕಾರಣದಿಂದ ಆ ಪೇಮೆಂಟ್ ನಾನು ಯಾವಾಗ ಮಾಡಿದ್ದೀನಿ ಅನ್ನೋದನ್ನ ರೆಸಿಪ್ಟ್ ಆಫ್ ಪೇಮೆಂಟ್ ಅಂತ ಹೇಳಿ ಕರಿತೀವಿ. ಪ್ರಾಬ್ಲಮ್ ನೋಡೋಣ ನಾವೀಗ. ಪ್ರಾಬ್ಲಮ್ ಅಲ್ಲಿ ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಇನ್ ದ ಈಚ್ ಆಫ್ ಫಾಲೋಯಿಂಗ್ independent cases in accordance with provision of section 12 of CGST Act 2017 in case of supply involves movement of goods ಅಂತ ಹೇಳಿದ್ದಾರೆ. ಇಲ್ಲಿ SL ನಂಬರ್ ಅಂದ್ರೆ 1 2 3 ಅಂತ ನಂಬರ್ಸ್ ಕೊಟ್ಟಿದ್ದಾರೆ. ಡೇಟ್ ಆಫ್ ರಿಮೂವಲ್ ಅಂದ್ರೆ ಯಾವ ಒಂದು ಡೇಟ್ಗೆ ಗೂಡ್ ಬಂದು ಒಂದು ವೇರ್ ಹೌಸ್ ಇಂದ ರಿಮೂವ್ ಆಗಿದೆ ಅಥವಾ ಟ್ರಾನ್ಸ್ಪೋರ್ಟೇಷನ್ಗೆ ರೆಡಿ ಆಗಿದೆ ಅಂತ ನಾವು ನೋಡೋದಾದ್ರೆ 1/7/2018ಗೆ. ಅಂಡ್ ಇನ್ವಾಯ್ಸ್ ಬಂದು 2/7/2018 ಆಗಿದೆ. ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪಿಯೆಂಟ್ ಅಥವಾ ಕಸ್ಟಮರ್ಗೆ 3/7/2018ಗೆ ಆಗಿದೆ. ಮತ್ತೆ ಪೇಮೆಂಟ್ ಯಾವಾಗ ರಿಸೀವ್ ಆಗಿದೆ ಅಂತಂದ್ರೆ 15/8/2018ಗೆ ಪೇಮೆಂಟ್ ರಿಸೀವ್ ಆಗಿದೆ. ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ನೋಡಿದ್ರೆ ಡೇಟ್ ಆಫ್ ರಿಮೂವಲ್ ಬಂದು 3/7/2018 ಇದೆ. ಡೇಟ್ ಆಫ್ ಇನ್ವಾಯ್ಸ್ ಬಂದು 1/7/2018 ಇದೆ. ಅಂಡ್ ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪಿಯೆಂಟ್ ಆರ್ ಕಸ್ಟಮರ್ ಬಂದು 4/7/2018 ಇದೆ. ರೆಸಿಪ್ಟ್ ಆಫ್ ಪೇಮೆಂಟ್ ಬಂದು 25/8/2018 ಇದೆ. ಥರ್ಡ್ ಕೇಸಲ್ಲಿ 4/8/2018ಗೆ ಡೇಟ್ ಆಫ್ ರಿಮೂವಲ್ ಇದೆ. 4/8/2018ಗೆ ಡೇಟ್ ಆಫ್ ಇನ್ವಾಯ್ಸ್ ಇದೆ. ಆಮೇಲೆ ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪಿಯೆಂಟ್ ಆರ್ ಕಸ್ಟಮರ್ ಬಂದು 6/8/2018 ಇದೆ. ರೆಸಿಪ್ಟ್ ಆಫ್ ಪೇಮೆಂಟ್ ಬಂದು 1/7/2018 ಇದೆ. ಇದಿಷ್ಟು ಬಂದು ಕ್ವಶನ್ ಅಲ್ಲಿ ನಮ್ಗೆ ಆಲ್ರೆಡಿ ಕೊಟ್ಟಿರ್ತಾರೆ. ಈ ಇನ್ಫಾರ್ಮೇಶನ್ ಬಂದು ಕ್ವಶನ್ ಅಲ್ಲಿ ನಮ್ಗೆ ಆಲ್ರೆಡಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ ನಾವು ಹೆಂಗ್ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹೇಳ್ತಾ ಇದ್ದೀನಿ, ಅರ್ಲಿಯರ್ ಡೇಟ್ ಅಂದ್ರೆ ಎಲ್ಲಾ ಡೇಟ್ಗಿಂತ ಮುಂಚೆ ಒಂದು ಡೇಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ಒಂದು ಮಂತ್ ತಗೊಂಡ್ರೆ ನಾವು ಫಸ್ಟ್ ಬಂದು ಅರ್ಲಿಯರ್, ಸೆಕೆಂಡ್ ಬಂದು ಅದಾದ್ಮೇಲೆ, 15th ಬಂದು ಅದಾದ್ಮೇಲೆ, ಈ ರೀತಿ ಅರ್ಲಿಯರ್ ಡೇಟ್ಸ್ ಇರುತ್ತೆ. ಅರ್ಲಿಯರ್ ಡೇಟ್ ಯಾವುದು ಅನ್ನೋದನ್ನ ನಾವು ಫಸ್ಟ್ ಕಂಡುಹಿಡ್ಕೋಬೇಕು. ಈ ಫಸ್ಟ್ ಕೇಸ್ ಅಲ್ಲಿ ನಾವು ನೋಡೋದಾದ್ರೆ ಇದರಲ್ಲಿ ಫಸ್ಟ್ ಇರೋ ಡೇಟ್ ಯಾವುದು? 1 ಅಲ್ವಾ. ಅದಾದ್ಮೇಲೆ 2 ಇದೆ, ಅದಾದ್ಮೇಲೆ 3 ಇದೆ, ಅದಾದ್ಮೇಲೆ 15 ಇದೆ. ಸೊ ಡೇಟ್ ಆಫ್ ರಿಮೂವಲ್ ನ ನಾವು ಫಸ್ಟ್ ತಗೋತೀವಿ. ಅರ್ಲಿಯರ್ ಡೇಟ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು. 1/7/2018 ನಾವು ಕನ್ಸಿಡರ್ ಮಾಡಬೇಕು. ಇದಕ್ಕೆ ಒಂದು ಸೆಂಟೆನ್ಸ್ ಬರಿಬೇಕಾಗುತ್ತೆ. ಆ ಸೆಂಟೆನ್ಸ್ ಏನು ಅಂತ ನಾವು ನೋಡೋಣ. 1/7/2018 ಇಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್, SL ನಂಬರ್, ಟೈಮ್ ಆಫ್ ಸಪ್ಲೈ, ಯಾವ ಟೈಮ್ಗೆ ಸಪ್ಲೈ ಮಾಡಿದೀವಿ ಅಂತ, ರೀಸನ್ ಏನು ಅನ್ನೋದನ್ನ ನಾವು ಇಲ್ಲಿ ಬರಿಬೇಕು. 1/7/2018ಗೆ ಏನಾಗಿದೆ? ಗೂಡ್ಸ್ ಆರ್ ಟ್ರಾನ್ಸ್ಫರ್ಡ್ ಆನರ್ ಬಿಫೋರ್ ಡೇಟ್ ಆಫ್ ಇನ್ವಾಯ್ಸ್ ಅಂಡ್ ಪೇಮೆಂಟ್ ರಿಸೀವ್ಡ್ ಆಫ್ಟರ್ ದ ರಿಮೂವಲ್ ಆಫ್ ಗೂಡ್ಸ್. ಇಲ್ಲಿ ನೋಡ್ಬೋದು, ಒಂದು ಡೇಟ್ಗೂ ಇನ್ನೊಂದು ಡೇಟ್ಗೂ ವ್ಯತ್ಯಾಸ ನೋಡ್ಬೋದು. 1/7/2018 ಆದ್ಮೇಲೆ 2ನೇ ತಾರೀಕು ಇನ್ವಾಯ್ಸ್ ಆಗಿದೆ. 3ನೇ ತಾರೀಕು ಗೂಡ್ಸ್ ಬಂದು ಕಸ್ಟಮರ್ಗೆ ಸಿಕ್ಕಿದೆ. ಕಸ್ಟಮರ್ಗೆ ಸಿಕ್ಕಿದ್ದ ಒಂದು 12 days ಆದ್ಮೇಲೆ ಕಸ್ಟಮರ್ ಬಂದು ಪೇಮೆಂಟ್ ಮಾಡಿದ್ದಾನೆ. ಅದು 15/8/2018. ಅದನ್ನೇ ಇಲ್ಲಿ ನಾವು ಹೇಳಿರೋದು. ಗೂಡ್ಸ್ ಆರ್ ಟ್ರಾನ್ಸ್ಫರ್ಡ್ ಆನರ್ ಬಿಫೋರ್ ಡೇಟ್ ಆಫ್ ಇನ್ವಾಯ್ಸ್ ಅಂಡ್ ದ ಪೇಮೆಂಟ್ ರಿಸೀವ್ಡ್ ಆಫ್ಟರ್ ದ ರಿಮೂವಲ್ ಆಫ್ ಗೂಡ್ಸ್. ರಿಮೂವಲ್ ಅಂತಂದ್ರೆ ಏನು? ಯಾವಾಗ ರಿಮೂವ್ ಆಗಿದೆ ಇದಾದ್ಮೇಲೆ ಬಂದು ನಮಗೆ ಪೇಮೆಂಟ್ ಸಿಗ್ತಾ ಹೋಗಿದೆ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಕೇಸ್ ಅರ್ಥ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲಿ ಅರ್ಲಿಯರ್ ಡೇಟ್ ಯಾವುದು ಅನ್ನೋದನ್ನ ನಾವು ನೋಡಬೇಕು. ಸೆಕೆಂಡ್ ಕೇಸಲ್ಲಿ ಕೂಡ ಅರ್ಲಿಯರ್ ಡೇಟ್ ಬಂದು 1/7/2018. ಇದಕ್ಕೆ ಯಾವ ರೀತಿಯಾದ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾವು ನೋಡೋಣ. ಇಲ್ಲೇ ಡೇಟ್ಸ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ.
ಡೇಟ್ಸ್ ಅಲ್ಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಡೇಟ್ ಆಫ್ ರಿಮೂವಲ್ ಬಂದು 3/7/2018 ಮಾಡಿದ್ದಾರೆ. ಬಟ್ ಇನ್ವಾಯ್ಸ್ ಬಂದು ರಿಮೂವಲ್ಗಿಂತ ಮುಂಚೆನೆ ಆಗಿದೆ. 1/7/2018 ಬಂದು ಇನ್ವಾಯ್ಸ್ ಆಗಿದೆ, ಅದಾದ್ಮೇಲೆ ರಿಮೂವಲ್ ಆಗಿದೆ ಆ ಗೂಡ್ಸ್ ಬಂದು. ಅದಾದ್ಮೇಲೆ 4/7/2018ಗೆ ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪಿಯೆಂಟ್ ಆಗಿದೆ. ಅದಾದ್ಮೇಲೆ 25th ಬಂದು ಪೇಮೆಂಟ್ ಆಗಿದೆ. ಅದನ್ನೇ ಇಲ್ಲಿ ಬರ್ತಿರ್ತಾರೆ ನೋಡಿ ಇಲ್ಲಿ. Issuance of invoice is issued prior to date of removal of goods and payment is reward after the date of invoice ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದ್ರಲ್ಲಿ ನೋಡೋಣ. ಈ ಕೇಸಲ್ಲಿ ಅರ್ಲಿಯರ್ ಡೇಟ್ ಬಂದು 1/7/2018. ಇಲ್ಲಿ ನೋಡೋದಾದ್ರೆ ಇದು ರೆಸಿಪ್ಟ್ ಆಫ್ ಪೇಮೆಂಟ್ ಅಂದ್ರೆ ಗೂಡ್ಸ್ಗೆ ಕೊಡ್ಬೇಕಾಗಿರೋ ಪೇಮೆಂಟ್ ಅನ್ನು ಅವ್ನು ಫಸ್ಟೇ ಕೊಟ್ಬಿಡ್ತಾನೆ. ಅದಾದ್ಮೇಲೆ ಏನಾಗುತ್ತೆ, ಇನ್ವಾಯ್ಸ್ ಡೇಟ್ ಆಫ್ ರಿಮೂವಲ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಡೇಟ್ ಆಫ್ ರಿಮೂವಲ್ ಕೊಟ್ಟಿದ್ದಾರೆ. ಡೇಟ್ ಆಫ್ ರಿಮೂವಲ್ ಆದ್ಮೇಲೆ ಡೇಟ್ ಆಫ್ ಇನ್ವಾಯ್ಸ್, ಒಂದೇ ದಿನ ಡೇಟ್ ಆಫ್ ಇನ್ವಾಯ್ಸ್ ಕೂಡ ಆಗಿದೆ. ಅದಾದ್ಮೇಲೆ 6ನೇ ತಾರೀಕು ಬಂದು ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪಿಯೆಂಟ್ ಅಥವಾ ಕಸ್ಟಮರ್ ಆಗಿದೆ. ಅದಕ್ಕೆ ಯಾವ ರೀತಿಯಾದ ಸ್ಟೇಟ್ಮೆಂಟ್ ಇದೆ ನೋಡೋಣ. ಡೇಟ್ ಆಫ್ ರೆಸಿಪ್ಟ್ ಆಫ್ ಪೇಮೆಂಟ್ ಸಿನ್ಸ್ ಇನ್ವಾಯ್ಸ್ ಇಸ್ ಇಶ್ಯೂಡ್ ಆಫ್ಟರ್ ದ ಡೇಟ್ ಆಫ್ ರೆಸಿಪ್ಟ್ ಆಫ್ ಪೇಮೆಂಟ್. ಇನ್ವಾಯ್ಸ್ ಬಂದು ರೆಸಿಪ್ಟ್ ಆಫ್ ಪೇಮೆಂಟ್ಗಿಂತ ಅದಾದ್ಮೇಲೆ ಇಶ್ಯೂ ಮಾಡಿದ್ದಾರೆ. ಇನ್ವಾಯ್ಸ್ ಬಂದು ರೆಸಿಪ್ಟ್ ಆಫ್ ಪೇಮೆಂಟ್ ಆದ್ಮೇಲೆ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೋಪ್ ಇದು ಅರ್ಥ ಆಗಿದೆ ನಿಮಗೆ ಅಂತ ಅಂದ್ಬಿಟ್ಟು. ಇದು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್. ನೆಕ್ಸ್ಟ್ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ನಾವು ನೋಡೋಣ. ಇದ್ರಲ್ಲಿ ನೋಡೋದಾದ್ರೆ ನಾವು ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಇಂಡಿಪೆಂಡೆಂಟ್ ಕೇಸಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 12 ಆಫ್ ದ CGST ಆಕ್ಟ್ 2017 ಇನ್ ಕೇಸ್ ಸಪ್ಲೈ ಇನ್ವಾಲ್ವ್ಸ್ ಮೂವ್ಮೆಂಟ್ ಆಫ್ ಸರ್ವಿಸಸ್. ನಾವು ಇಷ್ಟೊತ್ತು ನೋಡಿದ್ದು ಮೂವ್ಮೆಂಟ್ ಆಫ್ ಗೂಡ್ಸ್. ಇವಾಗ ನೋಡ್ತಾ ಇರೋದು ಮೂವ್ಮೆಂಟ್ ಆಫ್ ಸರ್ವಿಸಸ್. ಇದರಲ್ಲಿ ಏನ್ ಕೊಟ್ಟಿದ್ದಾರೆ, ಡೇಟ್ ಆಫ್ ಆಕ್ಚುಯಲ್ ಪ್ರೊವಿಷನ್ ಆಫ್ ಸರ್ವಿಸ್. ಸರ್ವಿಸ್ ಯಾವಾಗ ಮಾಡಿದ್ದಾರೆ, ಆಕ್ಚುಯಲ್ ಸರ್ವಿಸ್ ಯಾವಾಗ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 10/11/2018ಗೆ ಸರ್ವಿಸ್ ಪ್ರೊವೈಡ್ ಮಾಡಿದ್ದಾರೆ. ಇನ್ವಾಯ್ಸ್ ಅಥವಾ ಬಿಲ್ ಆರ್ ಚಲನ್ ಯಾವಾಗ ಕೊಟ್ಟಿದ್ದಾರೆ ಸರ್ವಿಸ್ ಮಾಡಿರುವಂತಹದ್ದು ಅಂತ 30/11/2018ಗೆ ಕೊಟ್ಟಿದ್ದಾರೆ. ಅಂದ್ರೆ ಸರ್ವಿಸ್ ಆದ್ಮೇಲೆ ನಮಗೆ ಇನ್ವಾಯ್ಸ್ ಬಿಲ್ ಕೊಟ್ಟಿದ್ದಾರೆ. ಅದಾದ್ಮೇಲೆ 15/12/2018 ಡೇಟ್ ಆಫ್ ವಿಚ್ ಪೇಮೆಂಟ್ ಇಸ್ ರಿಸೀವ್ಡ್. ಪೇಮೆಂಟ್ ಬಂದು ಯಾವಾಗ ರಿಸೀವ್ ಆಗಿದೆ ಅಂತ ಅಂದ್ಬಿಟ್ಟು. ಈ ಒಂದು ಕೇಸಲ್ಲಿ ನಾವ್ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಇನ್ವಾಯ್ಸ್ ಬಂದು 30 days ಒಳಗಡೆ ಆಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ನೋಡ್ಬೇಕು. ಈಗ ಡೇಟ್ ಪ್ರೊವಿಷನ್ ಬಂದು ಇಲ್ಲಿ ನಮ್ಗೆ ಸಿಕ್ಕಿದೆ. ಪ್ರೊವಿಷನ್ ಆದ್ಮೇಲೆ ಇನ್ವಾಯ್ಸ್ ಬಂದು 30 days ಒಳಗಡೆ ಸಿಕ್ಕಿದ್ಯಾ ಇಲ್ವಾ. ಇಲ್ಲೂ ಕೂಡ ಅಷ್ಟೇ, ಇನ್ವಾಯ್ಸ್ ಬಂದು 30 days ಒಳಗಡೆ ಆಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಇದನ್ನ ಹೇಳೋದನ್ನ ನಾನು ಮರ್ತಿದ್ದೆ, ಇವಾಗ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇನ್ವಾಯ್ಸ್ 30 days ಒಳಗಡೆ ಆಗಿದ್ಯಾ ಅನ್ನೋದನ್ನ ನೋಡ್ಬೇಕು. 30 days ಒಳಗಡೆ ಆಗಿಲ್ಲ ಅಂತಂದ್ರೆ ಅದಕ್ಕೆ ಕೂಡ ನಾವು ರೀಸನ್ ಅನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಇವಾಗ 10/11/2018 20 days ಒಳಗಡೆ ಇನ್ವಾಯ್ಸ್ ಆಗಿದೆ. 15/12/2018ಗೆ ಪೇಮೆಂಟ್ ಅನ್ನ ಮಾಡಿದ್ದಾರೆ. ಇನ್ವಾಯ್ಸ್ ಆಗಿರುವಂತಹ ಡೇಟ್ ಅನ್ನ, ಈಗ ಇನ್ವಾಯ್ಸ್ ಆಗಿರೋದು ಯಾವ ಡೇಟ್ಗೆ ಇನ್ವಾಯ್ಸ್ ಆಗಿದೆ ನೋಡೋಣ. ಇನ್ವಾಯ್ಸ್ ಬಂದು 30 days ಒಳಗಡೆ ಆಗಿದೆ ಅಂತ ನಾವು ಇಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ನೋಡೋಣ. 10/11/2018ಗೆ ಪ್ರೊವಿಷನ್ ಆಫ್ ಸರ್ವಿಸ್ ಆಗಿದೆ. ಅದಾದ್ಮೇಲೆ 30/11/2018ಗೆ ಇದಾಗಿದೆ, ಏನು ಇನ್ವಾಯ್ಸ್ ಆಗಿದೆ. ಡೇಟ್ ಆಫ್ ವಿಚ್ ಪೇಮೆಂಟ್ ಇಸ್ ರಿಸೀವ್ಡ್. ಪೇಮೆಂಟ್ ಬಂದು 15/11/2018ಗೆ ರಿಸೀವ್ ಆಗಿದೆ. ನಾವು ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಈ ಡೇಟ್ ಬಂದು ಡಿಫ್ರೆಂಟ್ ಆಗಿದೆ, ಕರೆಕ್ಟಾ? ಈ ಡಿಫ್ರೆಂಟ್ ಆಗಿರೋ ಡೇಟ್ ಅನ್ನ ನಾವು ಮೆನ್ಷನ್ ಮಾಡ್ತೀವಿ. ಯಾಕೆ ಮೆನ್ಷನ್ ಮಾಡ್ತೀವಿ ಅಂತಂದ್ರೆ ಇನ್ವಾಯ್ಸ್ ಆಗೋಕ್ಕೂ ಮುಂಚೆನೆ, ನೀವು ಇಲ್ಲಿ ಡೇಟ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಇನ್ವಾಯ್ಸ್ ಆಗೋಕ್ಕೂ ಮುಂಚೆನೆ ಪೇಮೆಂಟ್ ರಿಸೀವ್ ಆಗಿದೆ. ಅದಕ್ಕೆ ಇದು ಸ್ಪೆಷಲ್ ಡೇಟ್ ಆಗಿರೋದ್ರಿಂದ ಈ ಡೇಟ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ ರೀಸನ್ ಕಾಲಮ್ ಅಲ್ಲಿ. ನೆಕ್ಸ್ಟ್ ಬಂದು 10/11/2018 ಇದು ಆಕ್ಚುಯಲ್ ಪ್ರೊವಿಷನ್ ಆಫ್ ಸರ್ವಿಸ್ ಆಗಿದೆ. 30/11/2018ಗೆ ಇನ್ವಾಯ್ಸ್ ಆಗಿದೆ. 30 days ಒಳಗಡೆ ಹೋಗಿದೆ, ಏನು ಪ್ರಾಬ್ಲಮ್ ಇಲ್ಲ. 15/11/2018ಗೆ ಪಾರ್ಟ್ ಪೇಮೆಂಟ್ ಮಾಡಿದ್ದಾರೆ. 10/12/2018ಗೆ ರಿಮೈನಿಂಗ್ ಪೇಮೆಂಟ್ ಮಾಡಿದ್ದಾರೆ. ಇಲ್ಲಿ 2 ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಅಬ್ಸರ್ವ್ ಮಾಡಿ. 15/11/2018 ಅಂದ್ರೆ ಇನ್ವಾಯ್ಸ್ ಗಿಂತ ಮುಂಚೆ ಅರ್ಧ ಪೇಮೆಂಟ್ ಮಾಡಿದ್ದಾರೆ. ಮಿಕ್ಕಿರೋ ಪೇಮೆಂಟ್ ಅನ್ನ 10ನೇ ತಾರೀಕು 12ನೇ ತಿಂಗಳು 2018 ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ. 10/11/2018 30/11/2018 ಕೊಟ್ಟಿದ್ದಾರೆ. 30 days ಒಳಗಡೆ ಇನ್ವಾಯ್ಸ್ ಆಗಿದೆ. ಅಂಡ್ 6/11/2018 ಅಂದ್ರೆ ನೋಡಿ ಇಲ್ಲಿ ಪ್ರೊವಿಷನ್ ಮಾಡೋದಕ್ಕೂ ಮುಂಚೆನೆ ಡೇಟ್ಸ್ ಅನ್ನ ಅಬ್ಸರ್ವ್ ಮಾಡಿ. ಪ್ರೊವಿಷನ್ ಆಗೋದಕ್ಕೂ ಮುಂಚೆನೆ ಅಂತಂದ್ರೆ ಸರ್ವಿಸಸ್ ನ ಪ್ರೊವೈಡ್ ಮಾಡೋದಕ್ಕೂ ಮುಂಚೆನೆ ಅರ್ಧ ಪೇಮೆಂಟ್ ಅನ್ನ ಮಾಡಿದ್ದಾರೆ. ಅದಾದ್ಮೇಲೆ ರಿಮೈನಿಂಗ್, ಅದು ಇನ್ವಾಯ್ಸ್ಗೆ ಮುಂಚೆನೆ ರಿಮೈನಿಂಗ್ ಪೇಮೆಂಟ್ ಕೂಡ ಮಾಡಿದ್ದಾರೆ. ಇನ್ವಾಯ್ಸ್ಗೆ ಮುಂಚೆನೆ ರಿಮೈನಿಂಗ್ ಪೇಮೆಂಟ್ ನ ಕೂಡ ಮಾಡಿದ್ದಾರೆ. ಡೇಟ್ಸ್ ಅನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಇದರಲ್ಲಿ ಡೇಟ್ಸ್ ಅನ್ನ ಅಬ್ಸರ್ವ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ 9/11/2018 ಇದೆ. 30/11/2018ಗೆ ಇನ್ವಾಯ್ಸ್ ಆಗಿರೋದು.
ಅದಕ್ಕಿಂತ ಮುಂಚೆನೆ ಇನ್ನೂ ಅರ್ಧ ಪೇಮೆಂಟನ್ನು ಸೆಟಲ್ ಮಾಡಿದ್ದಾರೆ. ಇವಾಗ ಇಷ್ಟನ್ನು ನಾವು ಕ್ಯಾಲ್ಕುಲೇಷನ್ ಆಫ್ ಟೈಮ್ ಆಫ್ ಸಪ್ಲೈ ಸರ್ವಿಸಸ್ ಅಂತ ನಾವು ಬರೀಬೇಕು. ನಾನು ಹೇಳ್ದಂಗೆ ಇಲ್ಲಿ 30/11/2018 ಬಂದು ಇನ್ವಾಯ್ಸ್ ಇಶ್ಯೂಡ್ 30 days ಅಂಡ್ ಪೇಮೆಂಟ್ ರಿಸೀವ್ಡ್ ಆಫ್ಟರ್ ಇನ್ವಾಯ್ಸ್. ನೆಕ್ಸ್ಟ್ 15th ಡೇಟ್ ಬಂದು ನಾವು ರೆಕಾರ್ಡ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇನ್ವಾಯ್ಸ್ ಇಸ್ ಇಶ್ಯೂಡ್ ವಿತಿನ್ 30 days ಬಟ್ ಪೇಮೆಂಟ್ ರಿಸೀವ್ಡ್ ಬಿಫೋರ್ ದ ಇನ್ವಾಯ್ಸ್. ನೆಕ್ಸ್ಟ್ ಬಂದು ಈ ಡೇಟ್ ಅನ್ನ ನಾವು ಮೆನ್ಷನ್ ಮಾಡ್ತೀವಿ. 15/11/2018 and 10/12/2018 invoice issued within 30 days and part of the payment received before invoice and remaining payment received after invoice. Next ಬಂದು 6/11/2018 part and 9/11/2018 ನಾವು ಮೆನ್ಷನ್ ಮಾಡ್ತೀವಿ. Invoice issued within 30 days and part of the payment received before invoice and remaining payment received before invoice. ಇವೆರಡು ಕೂಡ ಬಿಫೋರ್ ಇನ್ವಾಯ್ಸ್ ಆಗಿರೋದು. ಇದಿಷ್ಟು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ ಬಿಫೋರ್ 5 years ಕ್ವಶನ್ ಪೇಪರ್ ಅಲ್ಲಿ ಈ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ಅಥವಾ ಟೈಮ್ ಆಫ್ ಸಪ್ಲೈ ಆಫ್ ಗುಡ್ಸ್ ಇವೆರಡು ಕಾನ್ಸೆಪ್ಟ್ ಅಲ್ಲಿ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನ ಪಕ್ಕಾ ಕೇಳಿದ್ದಾರೆ. ಪಕ್ಕಾ 4 marks ಕ್ವಶನ್ಸ್ ಇದು. ಅದರಿಂದ ಮಿಸ್ ಮಾಡದೆ ಇದನ್ನ ಓದ್ಕೊಳ್ಳಿ. 4 marks ನಿಮ್ದು ಒಂದು ಕೈಯಲ್ಲಿರುತ್ತೆ. ಸೊ ಮಿಸ್ಸೇ ಹೋಗ್ಬಿಡಿ, ಓದ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನಿಮ್ಗೆ ಆದ ಡೌಟ್ ಅನ್ನ ನಾನು ಸಾಲ್ವ್ ಮಾಡಕ್ಕೆ ರೆಡಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಡೂ ಲೈಕ್, ಕಾಮೆಂಟ್, ಪ್ಲೀಸ್ ಯಾರಿಗಾದ್ರೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಅಂಡ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬಾಯ್.